ನಮಸ್ಕಾರ. ನಮ್ಮ ನವರಾತ್ರಿ ಸತ್ಸಂಗದ 8ನೇ ದಿನಕ್ಕೆ ಸ್ವಾಗತ. ಶ್ರೀ ಮಹಾಲಕ್ಷ್ಮೀ ದೇವ್ಯೈ ನಮಃ. ಇವತ್ತಿನ ದೇವಿಯ ಪೂಜೆ ನಾವು ಮಾಡ್ಬೇಕಾಗಿರೋದು ಶ್ರೀಮತಿ ಪ್ರಭಾ ಸೇನೇಶ್ ಅವರು ಹೇಳಿರೋ ಪ್ರಕಾರ ಆದಿಲಕ್ಷ್ಮಿ. ಇವತ್ತು 8ನೇ ದಿನದಲ್ಲಿ ಅಷ್ಟಲಕ್ಷ್ಮಿಗಳಲ್ಲಿ 8ನೇ ರೂಪ ನಾವು ಆದಿಲಕ್ಷ್ಮಿಯನ್ನ ಪೂಜೆ ಮಾಡಬೇಕು. ಇದು ಆದಿಲಕ್ಷ್ಮಿ ಅಂತ ನಾವು ಈ ಹೆಸರು ನೋಡಿದಾಗ ಆದಿ ಅಂದ್ರೆ ಯಾರು ಮೊದಲನೇದಾಗಿ ಇದ್ದಾರೋ ಅವರು, ಯಾರು ಪ್ರಾರಂಭದಲ್ಲಿ ದೇವಿಯ ಯಾವ ರೂಪ ಇತ್ತೋ ಅದು ಅನ್ನೋ ಒಂದು ಅರ್ಥ ಇದೆ. ಮತ್ ನಾವು ಈ ಆದಿಲಕ್ಷ್ಮಿ ದೇವಿನ ಮೊದಲನೇ ದಿನ ಪೂಜೆ ಮಾಡೋ ಬದಲು ಇವತ್ತು ಕಡೆಯ ದಿನ ಕಡೆಯ ಅಷ್ಟಲಕ್ಷ್ಮಿಯಾಗಿ ಯಾಕೆ ನಾವು ಪೂಜೆ ಮಾಡ್ತಾ ಇದೀವಿ ಅಂದ್ರೆ, ಇಲ್ಲಿ ಒಂದು ವಿಚಾರ ಹೇಳ್ತಾರೆ ದೊಡ್ಡವರು. ಆದಿ ಅನ್ನೋ ಹೆಸರಿಗೆ ಪ್ರಾರಂಭ ಅನ್ನೋ ಒಂದು ಅರ್ಥ ಇದ್ರೆ ಆಧಾರ ಅನ್ನೋದು ಇದಕ್ಕೆ ಸಂಬಂಧಪಟ್ಟಿದೆ. ಅದಕ್ಕಾಗಿ ಈ ದೇವಿಯ ರೂಪ ಬೇರೆ ಎಲ್ಲಾ ರೂಪಗಳಿಗೂ ಇದೇ ಒಂದು ಆಧಾರ. ಅದರಿಂದ ಆದಿಲಕ್ಷ್ಮಿಯನ್ನ ಅಷ್ಟಲಕ್ಷ್ಮಿಗಳಲ್ಲಿ ಕೊನೆಯಲ್ಲಿ ನಾವು ಪೂಜೆ ಮಾಡಬೇಕು, ಈ ರೀತಿ ಹೇಳ್ತಾರೆ. ಶ್ರೀನಿಧಿ ಸ್ವಾಮಿಗಳು ಕೊಟ್ಟಿರುವಂತಹ ಧ್ಯಾನ ಶ್ಲೋಕದಲ್ಲಿ ನೋಡಿದ್ರೆ ಇದಕ್ ಯಾವ ರೀತಿಯಲ್ಲಿ ಈ ದೇವಿಯನ್ನ ನಾವು ನೋಡ್ಬೋದು. ಅರವಿಂದಾಸನಾಸೀನಾಂ ಅಪೇಕ್ಷಿತ ಫಲಪ್ರದಾಂ ಆನಂದ ಕುಲಸಂದಾತ್ರೀಂ ಆದಿಲಕ್ಷ್ಮೀಮುಪಾಸ್ಮಹೇ. ಸೊ ಈ ದೇವಿ ಆದಿಲಕ್ಷ್ಮಿ ಅನ್ನೋ ದೇವಿ ಅರವಿಂದದಲ್ಲಿ ಒಂದು ತಾಮರೆಯಲ್ಲಿ ಒಂದು ಕಮಲದಲ್ಲಿ ಆಸೀನಳಾಗಿದ್ದಾಳೆ. ಇವಳು ಏನ್ ಮಾಡ್ತಾಳೆ, ನಮಗ್ ಅಪೇಕ್ಷೆ ಇರುವಂತ ಫಲವನ್ನ ಕೊಡ್ತಾಳೆ. ಏನು ನಮ್ಗೆ ಅಪೇಕ್ಷೆ ಇರುವಂತ ಫಲ ಅಂದ್ರೆ, ಪ್ರತಿಯೊಬ್ಬ ವ್ಯಕ್ತಿಗೂ ನಮ್ಗೆ ನಾವು ಎಷ್ಟೆಲ್ಲ ಜೀವನದಲ್ಲಿ ಕಷ್ಟಪಡ್ತೀವಿ, ಏನೆಲ್ಲ ಮಾಡ್ತೀವಿ, ಎಲ್ಲಾ ಮಾಡೋದ್ರ ಹಿಂದೆ ಉದ್ದೇಶ ನಮ್ದೇನಿದೆ, ಎಲ್ರಿಗೂ ನಮ್ಗೇನ್ ಬೇಕಾಗಿರೋದು ಅಂದ್ರೆ ಆನಂದ. ನಾವು ಜೀವನದಲ್ಲಿ ಸಂತೋಷ, ಆನಂದ ಇದನ್ನ ಹುಡುಕ್ತಾ ಇರ್ತೀವಿ. ಯಾವುದೇ ಒಂದು ಕಾರ್ಯ ನಾವು ಮಾಡಿದ್ರು ಕೂಡ ನಾವು ಅದರಿಂದ ನಮ್ಮ ದುಃಖವನ್ನ ಕಡಿಮೆ ಮಾಡಿಕೊಂಡು ಸುಖವನ್ನ ಹೆಚ್ಚಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀವಿ. ಸೊ ಈ ಆದಿಲಕ್ಷ್ಮಿಯನ್ನ ನಾವು ಪೂಜೆ ಮಾಡಿದ್ರೆ, ಇವಳನ್ನ ನಾವು ಧ್ಯಾನ ಮಾಡಿದ್ರೆ ಏನಾಗತ್ತೆ, ಅವಳು ನಮ್ಮ ಎಲ್ಲ ಅಪೇಕ್ಷೆಗಳನ್ನ ಪೂರೈಸ್ತಾಳೆ. ಯಾವ ರೀತಿ ಅಪೇಕ್ಷೆ, ನಾವು ಏನೆಲ್ಲ ಆಸೆ ಪಡ್ತೀವೋ ಎಲ್ಲದನ್ನೂ ಅವಳು ಕೊಡ್ತಾಳಂತ ಹೇಳಕ್ಕಾಗಲ್ಲ. ಆದ್ರೆ ಯಾವ ನಮ್ಮ ಆಸೆಗಳು ಧರ್ಮದಲ್ಲಿ ಓಕೆ ಇದು ಕೊಡ್ಬೋದು ಅಂತ ಹೇಳಲಾಗಿದೆಯೋ, ಅಂದ್ರೆ ಧಾರ್ಮಿಕವಾದಂಥ ನಮ್ಮ ಆಕಾಂಕ್ಷೆಗಳು, ನಮ್ಮ ಆಸೆಗಳು ಯಾವುದು ಶಾಸ್ತ್ರದಲ್ಲಿ ಹೇಳಲಾಗಿದೆ ಆ ಚೌಕಟ್ಟೊಳಗಿರುವಂಥ ಆಸೆಗಳನ್ನ ಖಂಡಿತ ಈ ದೇವಿ ಪೂರೈಸ್ತಾಳೆ. ಈ ದೇವಿಗೆ ಶ್ರೀ ಲಕ್ಷ್ಮಿ ಅಷ್ಟೋತ್ತರ ಶತನಾಮಾವಳಿಯಲ್ಲಿ ಬರುವಂತ ಹೆಸರು, ಆದಿಲಕ್ಷ್ಮಿಗೆ ಸಂಬಂಧಪಟ್ಟಂತ ಹೆಸರಂದ್ರೆ ಪ್ರಕೃತಿ ಅಂತ ಹೇಳ್ತಾರೆ. ಏನಕ್ಕೆ ಇದನ್ನ ಪ್ರಕೃತಿ ಅನ್ನೋ ಹೆಸರು ಯಾಕೆ ಇವಳಿಗೆ ಸಂಬಂಧ ಇದೆ ಅಂತ ನೋಡಿದ್ರೆ, ಶ್ರೀ ಕರುಣಾಕರನ್ ಸ್ವಾಮಿ ಅವರು ಹೇಳ್ತಾರೆ, ಪ್ರಳಯದ ಸಮಯದಲ್ಲಿ ಈ ಪ್ರಪಂಚದಲ್ಲಿರೋದು ಎಲ್ಲಾನು ಯಾವಾಗ ಲಯ ಹೊಂದುತ್ತೋ ಆ ಮಹಾಪ್ರಳಯ, ಆ ಸಮಯದಲ್ಲಿ ಎಲ್ಲವೂ ಭಗವಂತನ ಹೊಟ್ಟೆ ಒಳಗೆ, ಅವ್ರ ಉದರದ ಒಳಗೆ ಹೋಗುತ್ತೆ. ಆ ಸಮಯದಲ್ಲಿ ಮತ್ತೆ ಪುನಃ ಸೃಷ್ಟಿ ಮಾಡಬೇಕು ಅಂತ ಭಗವಂತನಿಗೆ ವಿಚಾರ ಬಂದು ಅವನು ಸಂಕಲ್ಪ ಮಾಡಿ ಪುನಃ ಸೃಷ್ಟಿ ಆಗತ್ತೆ ಅವನ ಸಂಕಲ್ಪದಿಂದ. ಈ ಸೃಷ್ಟಿ ಆಗೋದಕ್ಕೆ ಏನ್ ಕಾರಣ ಅಂದ್ರೆ, ಇಲ್ಲಿ ಆಚಾರ್ಯರು ಹೇಳ್ತಾರೆ, ದೇವಿಯ ಕರುಣೆ, ಈ ಭಗವಂತನ ಕರುಣೆ. ಆ ಕರುಣೆ ಅಂದ್ರೆ ಯಾರು, ದೇವಿ. ಈ ಆದಿಲಕ್ಷ್ಮಿಯ ರೂಪಾನೇ ಆ ಪ್ರಕೃತಿ. ಅವಳು ಪ್ರಕೃತಿಯಿಂದ ಪ್ರಾರಂಭ ಆಗಿನೇ ಮಹತ್, ಅಹಂಕಾರ, ಪಂಚಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು ಇದೆಲ್ಲ ಬಂದು ಮುಂದೆ ಸೃಷ್ಟಿ ನಡೆಯುತ್ತೆ. ಸೊ ಇದಕ್ ಪ್ರಾರಂಭ ಎಲ್ಲಿಂದ ಆಗುತ್ತೆ, ಪ್ರಕೃತಿಯಿಂದ. ಯಾತಕ್ಕೋಸ್ಕರ ಭಗವಂತನಿಗೆ ಈ ಸಂಕಲ್ಪ ಮಾಡೋದಕ್ಕೊಂದು ವಿಚಾರ ಬರುತ್ತೆ ಅಂದ್ರೆ, ಈ ಅವನಲ್ಲಿ ಇರುವಂತ ಆದಿಲಕ್ಷ್ಮಿ ಅವಳೇ ಆ ಕರುಣಾ ಸ್ವರೂಪಳಾಗಿ ಭಗವಂತನಿಗೆ ಈ ಸೃಷ್ಟಿ ಮಾಡುವಂತ ವಿಚಾರ ಕೊಡ್ತಾಳೆ. ಇದರಲ್ಲಿ ಇದಕ್ಕೂ ಕರುಣೆಗೂ ಏನ್ ಸಂಬಂಧ ಅಂದ್ರೆ, ಈ ಎಲ್ಲಾ ಜೀವಗಳು, ಆ ಎಲ್ಲಾ ಆತ್ಮಗಳು ಕೂಡ ಪ್ರಳಯದ ಸಮಯದಲ್ಲಿ ಭಗವಂತನಿಗೆ ಅಂಟ್ಕೊಂಡಿರುತ್ತೆ. ಪುನಃ ಒಂದ್ ಸೃಷ್ಟಿ ಆಗಿ, ಒಂದ್ ಸೃಷ್ಟಿ ನಡೆದು ಆ ಎಲ್ಲಾ ಆತ್ಮಗಳಿಗೆ ಒಂದು ಶರೀರ ಸಿಕ್ಕದಾಗ ಮಾತ್ರ ಅವರು ಸಾಧನೆಯನ್ನ ಮಾಡಿ ಮುಂದೆ ಮೋಕ್ಷಕ್ಕೆ ಹೋಗೋದಕ್ಕೆ ಸಾಧ್ಯ ಇದೆ. ಅದಕ್ಕೆ ಪರಮ ಕರುಣೆಯಿಂದ, ಈ ದೇವಿಯ ಆಶೀರ್ವಾದದಿಂದ, ಪ್ರಕೃತಿಯಿಂದಾನೇ ಇದೆಲ್ಲ ಶುರುವಾಗುತ್ತೆ. ಸೃಷ್ಟಿಯ ಒಂದು
ಕಾರ್ಯ ಏನಿದೆ ಅದೆಲ್ಲ ಇಲ್ಲಿಂದಾನೇ ಶುರುವಾಗೋದು. ಅದಕ್ಕಾಗಿ ದೇವಿನೇ ಭಗವಂತನಿಗೆ, ಈ ಆದಿಲಕ್ಷ್ಮೀ ದೇವಿನೇ ಈ ಭಗವಂತರಿಗೆ ಆ ಸೃಷ್ಟಿಯ ಕಾರ್ಯವನ್ನ ಆರಂಭ ಮಾಡೋದಕ್ಕೆ ಒಂದು ಸ್ಫೂರ್ತಿ ಕೊಡ್ತಾಳೆ. ಅವಳೇ ಒಂದು ಆ ವಿಚಾರವನ್ನ ಕೊಡೋದು ಅಂತ ಆಚಾರ್ಯರು ಹೇಳ್ತಾರೆ. ಅದಕ್ಕೋಸ್ಕರ ದೇವಿ ಆದಿಲಕ್ಷ್ಮಿಗೆ ಪ್ರಕೃತಿ ಅಂತ ಹೆಸರು, ಸಂಬಂಧ ಇದೆ ಅಂತ ಹೇಳ್ತಾರೆ. ಸೊ ಇವತ್ತಿನ ದಿನ 8ನೇ ದಿನ ನಾವು ಈ ಆದಿಲಕ್ಷ್ಮಿಯ ಮೇಲೆ ಧ್ಯಾನವನ್ನ ಮಾಡೋಣ, ಅವಳಲ್ಲಿ ಕೃತಜ್ಞತೆಯನ್ನ ಸಲ್ಲಿಸೋಣ. ಅವಳನ್ನ ನಾವು ಮುಂಚೆನೆ ಹೇಳ್ದಂಗೆ ಆದಿಲಕ್ಷ್ಮಿ ಅಂತ ಅವಳ ಹೆಸರಿರೋದ್ರಿಂದ ಅವಳನ್ನೇ ನಮ್ಮ ಜೀವನದ ಆಧಾರವನ್ನ ನಾವು ಮಾಡಿದ್ರೆ, ಅವಳ ಪೂಜೆ, ಅವಳ ಧ್ಯಾನ, ಅವಳ ಕೀರ್ತನೆ ಮಾಡೋದು, ಅವಳ ಸ್ತುತಿಯನ್ನ ಹಾಡೋದು, ಇದೇ ನಮ್ಮ ಜೀವನದ ನಾವು ಒಂದು ಮುಖ್ಯವಾದ ಒಂದು ಅಂಗ ಮಾಡಿಕೊಂಡ್ರೆ, ಆಗ ಅವಳು ನಮಗೆ ಅನಂತವಾಗಿರುವಂತ, ಸದಾಕಾಲ ಚಿರಂತನವಾಗಿರುವಂತ ಆನಂದವನ್ನ, ಆ ಸಂತೋಷ ಯಾವತ್ತೂ ಕ್ಷೀಣ ಆಗದೆ ಇರುವಂಥ ಒಂದು ಆನಂದವನ್ನ ಅವಳು ಖಂಡಿತ ನಮಗೆ ಕೊಡ್ತಾಳೆ. ಈ ರೀತಿ ಅವಳಲ್ಲಿ ಪ್ರಾರ್ಥನೆ ಮಾಡಿಕೊಂಡು, ನಮ್ಮ ಜೀವನದ ಆಧಾರವಾಗಿ ನೀನೇ ಇರು, ನಮಗೆ ಸತತವಾಗಿ ಆನಂದ ಅವಸ್ಥೆಯಲ್ಲಿ ನೀನಿಡು ಅಂತ ಪ್ರಾರ್ಥನೆ ಮಾಡಿಕೊಂಡು ಅವಳನ್ನ ನಾವು ಧ್ಯಾನ ಮಾಡಬೇಕು. ಇವತ್ತು ಈ ವಿಷಯ ನೋಡಿದ್ದೀವಿ. ನಾಳೆ ನವರಾತ್ರಿಯ ಕಡೆ ದಿನ, ನಾಳೆ ಇನ್ನೊಂದು ವಿಷಯವನ್ನ ನೋಡಿ ಈ ನಮ್ಮ ನವರಾತ್ರಿ ಸತ್ಸಂಗವನ್ನ ಮುಕ್ತಾಯ ಮಾಡೋಣ. ನಮಸ್ಕಾರ.